ಪ್ಯಾರಿಸ್ ಒಲಿಂಪಿಕ್ಸ್ನಿಂದ ಅನರ್ಹಗೊಂಡಿರುವ ಭಾರತದ ಕುಸ್ತಿಪಟು ನಮ್ಮ ಹೆಮ್ಮೆಯ ವಿನೇಶ್ ಫೋಗಟ್ ಅವರು ವಿದಾಯ ಘೋಷಿಸಿದ್ದಾರೆ. ಡಿಸ್ಕ್ವಾಲಿಫೈ ಆಗಿರುವ ಅವರು ಫೈನಲ್ನಲ್ಲಿ ಸೆಣಸಲೇಬೇಕು, ದೇಶಕ್ಕೆ ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಮೊದಲ ಚಿನ್ನದ ಪದಕ ತರಲೇಬೇಕು ಅಂತ ಇಡೀ ರಾತ್ರಿ ದೇಹದ ತೂಕ ಇಳಿಸಿಕೊಳ್ಳಲು ಅದೆಂಥ ಕಷ್ಟಪಟ್ಟಿದ್ರು ಗೊತ್ತಾ. ವಿನೇಶ್ ಫೋಗಟ್ ಅವರ ಪರಿಶ್ರಮದ ಬಗ್ಗೆ ಇಲ್ಲಿದೆ ಒಂದು ಕಂಪ್ಲೀಟ್ ಡೀಟೇಲ್ಸ್. ಹೌದು ಸ್ನೇಹಿತರೆ, ಅದು ಅಕ್ಷರಶಃ ನಿಜ. ತನ್ನ ತೂಕ ಇಳಿಸಿಕೊಳ್ಳಲು ಆಕೆ ರಾತ್ರಿ ಇಡೀ ನಿದ್ರೆ ಮಾಡದೆ ಸ್ಕಿಪ್ಪಿಂಗ್ ಹಾಗೂ ಇನ್ನಿತರ ವ್ಯಾಯಾಮ ಮಾಡಿ ಬೆವರು ಹರಿಸಿದ್ದಾರೆ. ಕಡೆ ಗಳಿಗೆಯಲ್ಲಿ ತನ್ನ ತಲೆಗೂದಲನ್ನು ಕೂಡ ತೀರಾ ಶಾರ್ಟ್ ಆಗಿ ಕತ್ತರಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತನ್ನ ದೇಹದಿಂದ ಒಂದಿಷ್ಟು ರಕ್ತವನ್ನು ಹೊರಗೆ ತೆಗೆದು ಹಾಕಿದ್ದಾರೆ. ಆದರೂ ಆಕೆಯ ತೂಕ 50 kg ಒಳಗೆ ಬರಲೇ ಇಲ್ಲ. ಅದರ ಪರಿಣಾಮವಾಗಿ ತನಗೆ ಚಿನ್ನದ ಪದಕ ಒಲಿಯುವ ಸದಾವಕಾಶದಿಂದ ಅವರು ವಂಚಿತರಾಗಿದ್ದಾರೆ. ದೂರದ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನ ಮಹಿಳೆಯರ 50 kg ವಿಭಾಗದ ಫ್ರೀ ಸ್ಟೈಲ್ ಕುಸ್ತಿಯ ಫೈನಲ್ ಪಂದ್ಯದಿಂದ ಅನರ್ಹಗೊಂಡ ಭಾರತದ ಭರವಸೆಯ ಕುಸ್ತಿಪಟು ವಿನೇಶ್ ಫೋಗಟ್ ಅವರ ಹೃದಯ ವಿದ್ರಾವಕ ಕಥೆ ಇದು ಸ್ನೇಹಿತರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತಹ ಪರಿಸ್ಥಿತಿ. ಇದು ಇಡೀ ದೇಶಕ್ಕೆ ಆಘಾತಕಾರಿಯಾಗಿರುವಂತಹ ಬೆಳವಣಿಗೆ ಸುದ್ದಿ ಅಂತ ಹೇಳ್ಬೋದು. ಕನಿಷ್ಠ ಫೈನಲ್ ಪಂದ್ಯದಲ್ಲಿ ಗೆಲ್ಲಲಾಗದಿದ್ದರೂ ಆಕೆಗೆ ಬೆಳ್ಳಿ ಪದಕ ಖಂಡಿತವಾಗಿಯೂ ಒಲಿಯುತ್ತಿತ್ತು. ಆದರೆ ಅಂಥ ಅವಕಾಶದಿಂದ ಕೂಡ ಆಕೆ ವಂಚಿತಳಾಗಿದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸವೇ. ಅಸಲಿಗೆ ಏನಾಗಿತ್ತು? ಮೊದಲ ದಿನದ ಕುಸ್ತಿ ಪಂದ್ಯಕ್ಕೂ ಮುನ್ನ ನಡೆದಿದ್ದ ತೂಕ ಪರೀಕ್ಷೆಯಲ್ಲಿ 50 kg ತೂಗಿದ್ದ ಆಕೆ ಎರಡನೇ ದಿನ ಪಂದ್ಯಕ್ಕೆ ಮುನ್ನ 52 kg ಆಗಿದ್ದು ಹೇಗೆ? ಏನಾಯಿತು ಎಂಬ ಕುತೂಹಲಕಾರಿ ಮಾಹಿತಿ ಇಲ್ಲಿದೆ. ಆಕೆಯ ತೂಕ ಹೆಚ್ಚಾಗಲು ಕಾರಣ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮುಂಚೆ ಒಲಿಂಪಿಕ್ಸ್ ಕುಸ್ತಿಯಲ್ಲಿ ತೂಕ ಪರೀಕ್ಷೆಯ ನಿಯಮಗಳಲ್ಲಿ ಪ್ರಮುಖವಾದದ್ದನ್ನು ತಿಳಿಯೋಣ ಬನ್ನಿ. ಒಲಿಂಪಿಕ್ಸ್ ಕುಸ್ತಿ ವಿಭಾಗದಲ್ಲಿ ಯಾವುದೇ ನಿಗದಿತ ತೂಕದ ಕೆಟಗರಿಯಲ್ಲಿ ನಡೆಯುವ ಸ್ಪರ್ಧೆಗಳು 2 ದಿನದಲ್ಲೇ ಮುಗಿಸಲಾಗುತ್ತೆ. ಮೊದಲ ದಿನದಲ್ಲಿ ಆರಂಭಿಕ ಸುತ್ತುಗಳು, ಕ್ವಾರ್ಟರ್ ಫೈನಲ್ ಹಾಗೂ ಸೆಮಿಫೈನಲ್ ಪಂದ್ಯಗಳು ನಡೆಯುತ್ತವೆ. ಈ ವಿಭಾಗದಲ್ಲಿ ನಡೆಯುವ ಎರಡನೇ ದಿನದಲ್ಲಿ ಸೆಮಿಸ್ನಲ್ಲಿ ಸೋತವರ ಕಂಚಿನ ಪದಕದ ಪಂದ್ಯಗಳು ಹಾಗೂ ಸೆಮಿಸ್ನಲ್ಲಿ ಗೆದ್ದವರಿಗೆ ಫೈನಲ್ ಪಂದ್ಯಗಳು ನಡೆಯುತ್ತವೆ. ಈ 2 ದಿನಗಳಲ್ಲಿ ಕ್ರೀಡಾಳುಗಳ ತೂಕವನ್ನು ಕರಾರುವಕ್ಕಾಗಿ ಪರಿಶೀಲಿಸಲಾಗುತ್ತೆ. 50 kgಗಿಂತ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಅವರನ್ನು ಮುಂದಿನ ಪಂದ್ಯದಿಂದ ಅನರ್ಹಗೊಳಿಸಲಾಗುತ್ತೆ. ಅದಕ್ಕಾಗಿ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾದವು ಇಲ್ಲಿವೆ. ನಿಗದಿತ ಕೆಟಗರಿಯ ಪಂದ್ಯಗಳು 2 ದಿನ ನಡೆಯುವುದರಿಂದ 2 ದಿನವೂ ತೂಕ ಪರೀಕ್ಷೆ ಇರುತ್ತೆ. ಈ 2 ದಿನಗಳಲ್ಲಿ ಕ್ರೀಡಾಳುಗಳು ತೂಕ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯ. ತೂಕ ಪರೀಕ್ಷೆಗೆ ಬರುವ ಕ್ರೀಡಾಳುಗಳು ಕೇವಲ ತಮ್ಮ ಕುಸ್ತಿಯ ವೇಳೆ ಧರಿಸಬಹುದಾದ ಸಿಂಗ್ಲೆಟ್ಸ್ಗಳನ್ನು, ಅಂದರೆ ಕುಸ್ತಿಪಟುಗಳ ಉಡುಪುಗಳನ್ನು ಮಾತ್ರ ಅವರು ಧರಿಸಬೇಕು. ಮೊದಲ ದಿನದ ಬೆಳಗ್ಗೆ ನಡೆಯುವ ತೂಕ ಪರೀಕ್ಷೆಗೆ ಅರ್ಧ ಗಂಟೆ ಕಾಲ ಮಿತಿಯನ್ನು ನಿಗದಿಗೊಳಿಸಲಾಗಿರುತ್ತೆ. ಅದನ್ನು ವೇ ಇನ್ ಸೆಷನ್ ಅಂತ ಕರೆಯಲಾಗುತ್ತೆ. ಆಗ ಕ್ರೀಡಾಳುವು ಕಡ್ಡಾಯವಾಗಿ ಹಾಜರಿರಲೇಬೇಕು. ಆರಂಭದಲ್ಲಿ ನಿಗದಿತ ತೂಕಕ್ಕಿಂತ ಹೆಚ್ಚು ತೂಕ ಬಂದಿದ್ದರೂ ಅವರನ್ನು ಕೂಡಲೇ ಅನರ್ಹಗೊಳಿಸಲಾಗುವುದಿಲ್ಲ. ತಮಗೆ ನೀಡಲಾಗಿರುವ ಅರ್ಧ ಗಂಟೆಯ ಅವಧಿಯಲ್ಲಿ ವಿವಿಧ ವ್ಯಾಯಾಮಗಳು, ಸ್ಕಿಪ್ಪಿಂಗ್ ಇತ್ಯಾದಿಗಳನ್ನು ಮಾಡಿ ತೂಕವನ್ನು ಇಳಿಸಿಕೊಂಡು ನಿಗದಿತ ತೂಕದೊಳಗೆ ಬರಲು ಅವಕಾಶವಿರುತ್ತೆ. ಈ ಅರ್ಧ ಗಂಟೆಯಲ್ಲಿ ಕ್ರೀಡಾಳುಗಳು ಎಷ್ಟು ಬಾರಿ ಬೇಕಾದರೂ ತೂಕ ಮಾಪನ ಯಂತ್ರದ ಮೇಲೆ ನಿಂತು ತೂಕವನ್ನು ಪರೀಕ್ಷಿಸಿಕೊಳ್ಳುವಂಥ ಒಂದು ಅವಕಾಶ ಕೂಡ ಇರುತ್ತೆ. ಆದರೆ ಎರಡನೇ ದಿನದಂದು, ಅಂದರೆ ಪದಕ ಸುತ್ತಿನ ಪಂದ್ಯಗಳಿಗೂ ಮುನ್ನ ನಡೆಸಲಾಗುವ ತೂಕ ಪರೀಕ್ಷೆಯ ವೇಳೆ ಪ್ರತಿ ಕುಸ್ತಿಪಟುವಿಗೆ ಕೇವಲ 15 ನಿಮಿಷಗಳನ್ನು ಮಾತ್ರ ನೀಡಲಾಗುತ್ತೆ. ಆ ಸಂದರ್ಭದಲ್ಲಿ ಮೊದಲು ನಿಗದಿತ ತೂಕಕ್ಕಿಂತ ಹೆಚ್ಚಿನ ತೂಕ ಕಂಡುಬಂದರೆ ತೂಕ ಇಳಿಸಿಕೊಳ್ಳಲು 15 ನಿಮಿಷಗಳ ಅವಧಿಯಲ್ಲಿ ವಿವಿಧ ಕಸರತ್ತುಗಳನ್ನು ಮಾಡಿ ತಮ್ಮ ತೂಕವನ್ನು 50 kg ಒಳಗಡೆ ತಂದುಕೊಳ್ಳಬಹುದು. ಇಲ್ಲಿ ವಿನೇಶ್ ಫೋಗಟ್ ಅವರು ಎರಡನೇ ದಿನದ ತೂಕ ಇಳಿಕೆಗೂ ಮುನ್ನವೇ 52 kg ಆಗಿದ್ದರೆಂದು ಹೇಳಲಾಗ್ತಾ ಇದೆ. ಆಕೆ 50 kg ಕೆಟಗರಿಯ ಮೊದಲ ದಿನದ ಪಂದ್ಯಗಳಲ್ಲಿ ಸತತವಾಗಿ 3 ಪಂದ್ಯಗಳನ್ನಾಡಿ ತೀವ್ರವಾಗಿ ಸುಸ್ತಾಗಿದ್ದರಿಂದ ಅವರಿಗೆ ಎಲೆಕ್ಟ್ರೋಲೈಟ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡಲಾಗಿತ್ತು. ಕೆಲವು ಪೌಷ್ಟಿಕ ಆಹಾರಗಳನ್ನು ಕೂಡ ನೀಡಲಾಗಿತ್ತು. ಆದ್ದರಿಂದ ಆಕೆಯ ತೂಕ ಗಣನೀಯವಾಗಿ ಹೆಚ್ಚಿಗೆ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ತೂಕ ಏರಿಕೆಯಿಂದಾಗಿ ಸ್ವಲ್ಪ ಟೆನ್ಷನ್ ಆಗಿದ್ದ ವಿನೇಶ್ ತಮ್ಮ ತೂಕವನ್ನು ಇಳಿಸಿಕೊಳ್ಳಲು ಆಗಸ್ಟ್ 6ರಂದು ರಾತ್ರಿ ನಿದ್ರೆ ಮಾಡಿರಲಿಲ್ಲ. ನಿದ್ರೆಯ ಬದಲಾಗಿ ಸ್ವಿಮ್ಮಿಂಗ್, ಸ್ಕಿಪ್ಪಿಂಗ್ ಸೇರಿದಂತೆ 16 ವ್ಯಾಯಾಮಗಳನ್ನು ಮಾಡಿ ಬೆವರು ಸುರಿಸಿದ್ರು. ಆದರೂ ಕೂಡ ತೂಕ ನಿಗದಿತ ಮಟ್ಟಕ್ಕೆ ಇಳಿಯಲೇ ಇಲ್ಲ.
ಆದರೂ ಕೂಡ ಕಷ್ಟಪಟ್ಟು 50 kg 500 ಗ್ರಾಮ್ಗೆ ತಂದು ಇಳಿಸಿದ್ರು. ಇನ್ನು ಬೆಳಗ್ಗೆ ತೂಕ ಪರೀಕ್ಷೆ ವೇಳೆಯಷ್ಟರಲ್ಲಿ 50 kgಗಿಂತ ತುಸು ಹೆಚ್ಚಾಗಿಯೇ ಇತ್ತು. ತೂಕ ಇಳಿಸುವ ಅಂತಿಮ ಕಸರತ್ತಿನಡಿ ಆಕೆಯ ಕೋಚ್ಗಳು ಹಾಗೂ ಸಹಾಯಕ ಸಿಬ್ಬಂದಿಯು ಆಕೆಯ ತಲೆ ಕೂದಲುಗಳನ್ನು ಕೂಡ ತೀವ್ರ ಶಾರ್ಟ್ ಆಗಿ ಕಟ್ ಮಾಡಿದ್ರು. ಅಷ್ಟೇ ಅಲ್ಲ, ಆಕೆಯ ದೇಹದಿಂದ ಒಂದಿಷ್ಟು ರಕ್ತವನ್ನು ಕೂಡ ಹೊರತೆಗೆದ್ರು. ಹೇಗಾದರೂ ಮಾಡಿ ಆಕೆ ತೂಕವನ್ನು 50 kg ಒಳಗೆ ತರಲು ಪ್ರಯತ್ನಿಸಿದ್ರು. ಆದರೆ ಆಕೆಗೆ ನೀಡಲಾಗಿದ್ದ 15 ನಿಮಿಷಗಳಲ್ಲಿ ಕಡೆಯ ನಿಮಿಷದಲ್ಲಿ ಆಕೆ ತೂಗಿದ್ದು 50 kg ಹಾಗೂ 150 ಗ್ರಾಂ. ಅಷ್ಟೆಲ್ಲ ಪ್ರಯತ್ನಿಸಿದರೂ ಆಕೆಗೆ 50 kg ಒಳಗೆ ಬರಲು ಸಾಧ್ಯವೇ ಆಗಲಿಲ್ಲ ಅಂತ ಹೇಳಲಾಗ್ತಾ ಇದೆ. ವಿನೇಶ್ ಫೋಗಟ್ ಅವರು ಒಲಿಂಪಿಕ್ಸ್ನಲ್ಲಿ ಪದಕ ವಂಚಿತರಾಗಿರುವುದು ಇಡೀ ಭಾರತಕ್ಕೆ ಶಾಕ್ ಆಗಿದೆ. ಭಾರತದಲ್ಲಿ ಅಂತರ್ಜಾಲ ಬಳಸುವವರಲ್ಲಿ ಅನೇಕರು ಈಕೆ ವಿಚಾರವಾಗಿ ಆಗಸ್ಟ್ 7ರಂದು ತೀವ್ರವಾದಂಥ ಒಂದು ಹುಡುಕಾಟವನ್ನು ನಡೆಸಿದ್ದಾರೆ. ಗೂಗಲ್ ಸರ್ಚ್ ಇಂಜಿನ್ ಬಳಸುವವರಲ್ಲಿ ಆಕೆಯ ತವರು ರಾಜ್ಯದ ಹರಿಯಾಣದ 100% ಮಂದಿ ಆಕೆಯ ಬಗ್ಗೆ ತಿಳಿದುಕೊಳ್ಳಲು ಹಂಬಲಿಸಿದ್ದಾರೆ. ದೆಹಲಿಯ ಗೂಗಲ್ ಸರ್ಚ್ ಇಂಜಿನ್ ಬಳಕೆದಾರರಲ್ಲಿ 87% ಮಂದಿ, ಗೋವಾದಲ್ಲಿ 83%, ಚಂಡೀಗಢದಲ್ಲಿ 80% ಮಂದಿ ಹಾಗೂ ಕರ್ನಾಟಕದಲ್ಲಿ 78% ಮಂದಿ ಆಕೆಯ ಅನರ್ಹತೆ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಬಗ್ಗೆ ಈ ಒಂದೆಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.